ಬರೀ ಇವತ್ತಿಂದ ಡೈಲಿ ಬ್ಲಾಗ್ ಜೊತೆ DCT ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಏನಾದ್ರೂ ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ದೇವ್ರ ಆಶೀರ್ವಾದ ತಗೋಬೇಕು ಅನ್ನೋದು ನಮ್ಮ ನಂಬಿಕೆ ರೀ. ಅದಕ್ಕೆ ದೇವ್ರಿಗೆ ನಮಸ್ಕಾರ ಮಾಡಿ ನಾ ಇವತ್ತು ಹೊಂಟಿ ನೋಡ್ರಿ ಹಾಸ್ಪಿಟಲ್ಗೆ. ಯಾಕಪ್ಪ ಅಂದ್ರೆ ಸ್ವಲ್ಪ ಆರಾಮಿದ್ದಿಲ್ಲ. ಅಲ್ಲಿ ನೋಡಿರ ಮುಕ್ಕಳಿರಂಗೆ ಪಳೆ ಇತ್ತು. ಅದಕ್ಕೆ ಒಳ್ಳೆ ಹಂಗೆ ಬಂದಿವಿ ಬರತ್ತೆ ಎಗ್ರೆಸ್ ಹೊಡಿಕಿಸ್ ನಾ ಬಂದು ನೋಡ್ರಿಪ್ಪ ಹಾಸ್ಟೆಲ್ಗೆ. ಗೈಸ್ ನಿನ್ನೆ ನಿಮ್ಗೊಂದು ಕ್ವಶನ್ಸ್ ಕೇಳಿದೆ, ಡೈಲಿ ಬ್ಲಾಗ್ ಜೊತೆ DCT ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನು, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೇಳಿ. ಅದಕ್ಕೆ ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡಿರಿ. ನನಗೆ ಭಾಳ ಖುಷಿ ಆಯಿತು DCT ರಿಲೇಟೆಡ್ ವಿಡಿಯೋ ಮಾಡ್ಬೇಕಂತ ಹೇಳಿ. ಬರೀ ಗೈಸ್ ಇವತ್ತಿನ ಡೇ ಒಳಗೆ DCT ರಿಲೇಟೆಡ್ ಎಕ್ಸಾಮ್ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಹೆಂಗೆ ಮಾಡ್ಬೇಕಂತೇಳಿ ಹೇಳ್ಕೊಡ್ತೀನಿ. ನನಗೂ ಅಷ್ಟು ಗೊತ್ತಿಲ್ಲ, ನಾನು ಯಾಕಪ್ಪ ಅಂದ್ರೆ ನಿಮ್ಮ ಜೊತೆನೇ ಸ್ಟಾರ್ಟ್ ಮಾಡಾಕತ್ತೇನು. ಫಸ್ಟ್ ಡೇ ಒಳಗೆ ಇವತ್ತು ಏನೇನು ಕವರ್ ಮಾಡ್ತೀನಿ ಅಂತ ಹೇಳ್ತೀನಿ ಕೇಳ್ರಿ. ಇವತ್ತಿಗೆ ಬಂದ್ಬಿಟ್ಟು ಫಸ್ಟಿಗೆ ಸಿಲೆಬಸ್ ಏನೈತೆ ಅಂತೇಳಿ, ಮತ್ತು ಎಕ್ಸಾಮಿಗೆ ಎಷ್ಟು ದಿನ ಉಳಿದೈತಿ, ಯಾವ್ಯಾವ ಸಬ್ಜೆಕ್ಟ್ಸ್ ಅದಾವು. ಈ DCT ಸಿಲೆಬಸ್ ಬಂದ್ಬಿಟ್ಟು ಎಲ್ಲ ಬ್ರಾಂಚ್ಗಳಿಗೆ ಸೇಮ್ ಐತಿ, ನೀವು ಬೇಕಿದ್ರೆ ಸೇವ್ ಮಾಡಿ ಇಟ್ಕೋರಿ. ಬರೀ ಬೋಲೋ ಭಾರತ್ ಮತ ಹಾಕಿ ಜೆ ಅಂತೇಳಿ ಸ್ಟಾರ್ಟ್ ಮಾಡೇ ಬಿಡೋಣ. ಎಕ್ಸಾಮ್ ಬಂದ್ಬಿಟ್ಟು May 23. ಇವತ್ತು ಎಕ್ಸಾಕ್ಟ್ ಕೌಂಟ್ ಮಾಡಿದ್ರೆ 99 ಡೇಸ್ ಐತಿ. ಸಬ್ಜೆಕ್ಟ್ ಬಂದ್ಬಿಟ್ಟು 5 ಸಬ್ಜೆಕ್ಟ್ಸ್ ಇದಾವೆ. ಯಾವ್ಯಾವಪ್ಪ ಅಂದ್ರೆ ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್, IT ಸ್ಕಿಲ್, ಎಪ್ತ್ರಬಲಿ ಮತ್ತು PMS. ಇದ್ರೊಳಗೆ ಟೋಟಲ್ ಎಲ್ಲ ಸಬ್ಜೆಕ್ಟ್ಗಳಿಗೂ 20 ಮಾರ್ಕ್ಸ್ ಕ್ಯಾರಿ ಆಗ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲ್ ಚಾಪ್ಟರ್ಸ್ಗಳು ಬಂದ್ಬಿಟ್ಟು 24 ಇದಾವೆ. ಡಿಪ್ಲೊಮೋದವ್ರಾಗಿದ್ರೆ ವಿಡಿಯೋನ ಸೇವ್ ಮಾಡ್ಕೋರಿ, ಮುಂದೆ ಯೂಸ್ ಆಗ್ತೈತಿ. ಗೈಸ್ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅನ್ಸಿತ್ತು ಅಂದ್ರೆ ತಾಳಗೆ ಯೂಸ್ಫುಲ್ ಅಂತೇಳಿ ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಡಿಪ್ಲೊಮಾ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮತ್ತೆ ಸಿಗೋಣ ಮುಂದೆ ನೋಡೋದಕ್ಕೆ ಅಷ್ಟೇ.